2024ಕ್ಕೆ ಗುಡ್ ಬೈ ಹೇಳಿ 2025ನೇ ಇಸ್ವಿಯನ್ನ ಬರಮಾಡಿಕೊಂಡಾಗಿದೆ. ಈ ಹೊಸ ವರ್ಷದ ಆರಂಭದಲ್ಲಿಯೇ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಹೊಸ ವರ್ಷದ ಮೊದಲ ತಿಂಗಳಿನಲ್ಲಿಯೇ ಬಸ್ ಟಿಕೆಟ್ ದರ ಏರಿಕೆಯಾಗುತ್ತೆ. ಪೆಟ್ರೋಲ್, ಡೀಸೆಲ್ ದರ, ಬಿಡಿ ಭಾಗಗಳ ದರ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಅನುಗುಣವಾಗಿ ಟಿಕೆಟ್ ದರ ಏರಿಕೆಗೆ 4 ನಿಗಮಗಳು ಸಾರಿಗೆ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿದ್ದಾವೆ. ಈ ಹಿಂದೆ 25% ಟಿಕೆಟ್ ದರ ಏರಿಕೆಗೆ ಮನವಿಯನ್ನು ಮಾಡಿಕೊಂಡಿದ್ವು 4 ನಿಗಮಗಳು. ಈಗ 25% ಇಲ್ಲ ಅಂದ್ರೂ ಅದರ ಅರ್ಧದಷ್ಟಾದರೂ ಅಂದರೆ 12% ಆದರೂ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಸಂಕ್ರಾಂತಿಯ ನಂತರ ಟಿಕೆಟ್ ದರದ ಬಗ್ಗೆ ನಿರ್ಧಾರವನ್ನು ಮಾಡುತ್ತಾ ಸರ್ಕಾರ ಸಿಎಂ ಜೊತೆಗೆ ಸಾರಿಗೆ ನೌಕರರ ಸಂಘಟನೆಗಳ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಮೊನ್ನೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಿಂಟ್ ಕೊಟ್ಟಿದ್ರು. ಹಾಗಾಗಿ ಹೊಸ ವರ್ಷದ ಮೊದಲ ತಿಂಗಳಿನಲ್ಲಿಯೇ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ತಗುಲುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಹೊಸ ವರ್ಷದ ಆರಂಭದಲ್ಲಿಯೇ ರಾಜ್ಯದ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಬೆಲೆ ಏರಿಕೆ ಶಾಕ್ ತಗುಲುತ್ತಾ ಅಂಥೇಳಿ ಒಂದು ಕಡೆ KMF ಮೊನ್ನೆ ಹಾಲಿನ ದರ ಏರಿಕೆ ವಿಚಾರ ಪ್ರಸ್ತಾಪಿಸಿತು. ಮೊನ್ನೆ DCM DK ಶಿವಕುಮಾರ್ ಅವರು ನೀರಿನ ದರ ಏರಿಕೆ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಈಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಕೊಟ್ಟಿರುವಂತಹ ಹಿಂಟ್ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಖಂಡಿತವಾಗ್ಲೂ ಹೌದು. ಯಾಕಂದರೆ ಬೆಲೆ ಏರಿಕೆಯ ಬಿಸಿಯನ್ನು ತಾಗಿಸೋದಕ್ಕೆ, ಅಂದರೆ ಜನರಿಗೆ ತಾಗಿಸೋದಕ್ಕೆ ಈಗ ಸರ್ಕಾರ ಮುಂದಾಗ್ತಿದೆ ಅನ್ನುವಂಥದ್ದು. ಯಾಕಂದರೆ ಕಳೆದ 4-5 ವರ್ಷಗಳಿಂದಲೂ ಕೂಡ ಟಿಕೆಟ್ ದರವನ್ನು 4 ನಿಗಮಗಳಲ್ಲೂ ಕೂಡ ಟಿಕೆಟ್ ದರವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಪೆಟ್ರೋಲ್ ದರ, ಡೀಸೆಲ್ ದರ ಕೂಡ ಏರಿಕೆ ಆಗ್ತಾನೇ ಇದೆ. 4-5 ವರ್ಷಗಳಿಂದಲೂ ಕೂಡ ಏರಿಕೆ ಆದರೂ ನಾವು ಟಿಕೆಟ್ ದರವನ್ನು 4 ನಿಗಮಗಳಲ್ಲಿ ಹೆಚ್ಚು ಮಾಡುವಂಥ ಕೆಲಸ ಮಾಡಿಲ್ಲ. ಹಲವು ಬಾರಿ ನಿಗಮಗಳು, ಅಂದರೆ 4 ನಿಗಮಗಳು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ವು. ಈ ಹಿಂದೆ ಜೂನ್, ಜುಲೈ, ಆಗಸ್ಟ್ ಸಂದರ್ಭದಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು 25% ಟಿಕೆಟ್ ದರವನ್ನು ಹೆಚ್ಚಳ ಮಾಡಬೇಕು. ಯಾಕಂದರೆ ಪೆಟ್ರೋಲ್ ಮತ್ತು ಈ ಬಿಡಿ ಭಾಗಗಳೇನಿರ್ತವೆ ಅವುಗಳ ಬೆಲೆ ಕೂಡ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು. ಈಗಲೂ ಕೂಡ ಪ್ರಮುಖವಾಗಿ ಈ ವಿಚಾರಗಳನ್ನು ಇಟ್ಕೊಂಡು ಈಗ ಮನವಿಯನ್ನು ಮಾಡಿರುವಂಥದ್ದು. ಏನಂದರೆ 25% ಅಲ್ಲದಿದ್ದರೂ ಕೂಡ 12ರಿಂದ 13%, ಅಂದರೆ ಅರ್ಧದಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಅದು ಕೂಡ ಈ ತಿಂಗಳಲ್ಲೇ, ಅಂದರೆ ಸಂಕ್ರಾಂತಿಯ ನಂತರ ಏನು ಸಾರಿಗೆ ನೌಕರರ ಸಂಘಟನೆಗಳ ಜೊತೆಗೆ CM ಸಿದ್ದರಾಮಯ್ಯ ಅವರು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಕೂಡ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ 4-5 ವರ್ಷಗಳಿಂದಲೂ ಕೂಡ ಬೆಲೆ ಏರಿಕೆ ಆಗಿಲ್ಲ, ಟಿಕೆಟ್ ದರ ಹೆಚ್ಚು ಮಾಡಿಲ್ಲ. ಅದರಿಂದಾಗಿ ನಷ್ಟದಲ್ಲಿ ಹೋಗ್ತಾ ಇದೆ, ಅಂದರೆ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದರಿಂದಾಗಿ ಟಿಕೆಟ್ ದರವನ್ನು ಹೆಚ್ಚು ಮಾಡಿದರೆ ಇಂಧನ ದರ ಏರಿಕೆಗೆ ಮತ್ತು ಬಿಡಿಭಾಗಗಳ ಬೆಲೆ ಏರಿಕೆಗೆ ಎಲ್ಲದಕ್ಕೂ ಕೂಡ ಸರಿ ಹೋಗುತ್ತೆ ಅನ್ನೋ ಥರದ ಮನವಿಯನ್ನು ಈಗ ಮಾಡಿರುವಂಥದ್ದು. ಆ ಮನವಿಗೆ ಸರ್ಕಾರ ಕೂಡ ಸ್ಪಂದಿಸುವಂಥದ್ದು. ಈಗ ಸಾರಿಗೆ ಸಚಿವರು ಕೂಡ ಒಂದು ರೀತಿಯಂಥ ಹಿಂಟನ್ನು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಕೊಟ್ಟಿದ್ರು. ಅಂದರೆ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಸೂಕ್ಷ್ಮವಾಗಿ ಅವರು ಹೇಳಿದರು. ಅದರಿಂದಾಗಿ ಈ ಸಂಕ್ರಾಂತಿಯ ನಂತರ ಬೆಲೆ ಏರಿಕೆ ಆಗುವಂಥದ್ದು, ಅದು ಕೂಡ 2025 ಅಂದರೆ ಮೊದಲ ತಿಂಗಳಲ್ಲೇ, ಹೊಸ ವರ್ಷದ ಮೊದಲನೇ ತಿಂಗಳಲ್ಲೇ ಬಸ್ ಟಿಕೆಟ್ ದರ ಏರಿಕೆ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಆ ಬಗ್ಗೆ ಇನ್ನೇನು 2ನೇ ವಾರದಲ್ಲಿ, ಅಂದರೆ ಏನು ಸಂಕ್ರಾಂತಿ ಇದೆ, ಸಂಕ್ರಾಂತಿಯ ನಂತರ ಗೊತ್ತಾಗುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.